ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೋಸ್ಕರ ಕಿತ್ತಾಟ ನಡೀತಾ ಇತ್ತಲ್ವಾ? ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಆ ಕಡೆಗೆ ವಿಜೇಂದ್ರ ಅವ್ರು ನೇಮಕ ಮಾಡಿದ್ರಂತ ಸುಧಾಕರ್ ಹೇಳ್ತಾ ಇದ್ರು. ಸುಧಾಕರ್ ಫೈನಲಿ ಅದಕ್ಕೆ ಸ್ಟೇ ತಂದ್ಬಿಟ್ಟಿದ್ದಾರೆ. ಅದಕ್ಕೆ ಕುಡಿದು ಬಾರ್ನೆ ಕುತ್ಕೊಂಡು ಹೆಂಗ್ ಬೇಕಾ ಫೋನ್ ಮಾಡಿ ಟಿಕೆಟ್ ಕೊಕ್ಕೋ ಮಾಡ್ತೀರಿ ಇಡಿಯಟ್ಸ್ ಹೇಳಿ. ಸೊ ಅದಕ್ಕೆ ಈಗ ಸಂದೀಪ್ ಅವರು ಬ್ರೇಕ್ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಡೆಗೆ ರಾಮುಲು ಅವರ ಭೇಟಿಗೆ ಹೈಕಮಾಂಡ್ ಅವಕಾಶ ಕೊಟ್ಟಿಲ್ಲಂತೆ. ಏನೇನ್ ಪ್ರಾಬ್ಲಮ್? ಅವರೊಂದು ರೀತಿ ಚಿಕ್ಕಬಳ್ಳಾಪುರಕ್ಕೆ ಶಾಪ ಅಂತ ಹೇಳ್ತಿದ್ದಾರೆ ಯಾರು? ಸಂದೀಪ್ ಅವರು. ಆಯ್ತಪ್ಪ, ಇವ್ರು ವರಾನೇ ಆಗ್ಲಿ. ಸುಧಾಕರ್ ಅವರೇ ಶಾಪ. ಸರಿ, ಕತೆ ಕಾಯ ಕರ್ಕೊಂಡಿದ್ರಂತ ಹಂಗಾರೆ. ಶಾಪ ಆಗಿದ್ರೆ ಮಂತ್ರಿಗಿರಿ ಯಾಕೆ ಕೊಟ್ಟಿದ್ರಂತೆ ನಿಮ್ ಪಕ್ಷದವರು? ಶಾಪ ಆಗಿದ್ರೆ ಎಂಪಿಗೆ ಯಾಕೆ ಕೊಟ್ರಂತೆ? ಹಾಗಾದ್ರೆ ಮಣ್ಣು ತಿಂತಿದ್ರ ಏನ್ ತಿಂತಿದ್ರಿ ಅವಾಗ ಎಲ್ಲರೂ ಬಿಜೆಪಿ ಅವರು? ಇವ್ರನ್ನ ತಡೆ ಹೊಡಿದ ತಕ್ಷಣ ಆಯ್ತ್ರಿ, ಅದಕ್ಕೆ ತಡೆ ಕೊಟ್ಟಿದ್ಯಾರು? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹೈಕಮಾಂಡ್ ಹೇಳ್ಬೇಕು. ನೀವು ಹೈಕಮಾಂಡ್ ಅವರು ಚಿಕ್ಕಬಳ್ಳಾಪುರಕ್ಕೆ ಕರ್ನಾಟಕಕ್ಕೆ ಶಾಪ. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಅಮಿತ್ ಶಾ ಶಾಪ, ಮೋದಿ ಶಾಪ, ನಡ್ಡಾ ಶಾಪ, ಅದನ್ನ ಹೇಳ್ಬೇಕಪ್ಪ. ಇವ್ರು ಹೇಳಿ ಮಾಡಿಸಿದ್ದಾರೆ ಅಂತ. ಅದಕ್ಕೆ ಕೇಳಿದವನು ಅಂತ ಅವನಪ್ಪ. ಇವ್ರು ಹೇಳಿಬಿಟ್ರೆ ಅವನು ಕೇಳಿದವನು. ಇದೇ ಪಕ್ಷದ ಪ್ರಾಬ್ಲಮ್ ಆಗಿರೋದು. ನನಗಾದಾಗ ನಾನು ಬಹಿರಂಗವಾಗಿ ಮಾತಾಡ್ತೀನಿ, ನಿನಗಾದಾಗ ನೀನು ಬಹಿರಂಗವಾಗಿ ಮಾತಾಡ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ನನ್ನ ಇಷ್ಟ ಬಂದಾಗ ನಾನು ಮಾತಾಡ್ತೀನಿ, ನಿನ್ನ ಇಷ್ಟ ಬಂದಾಗ ನೀನು ಮಾತಾಡು. ಕಂಟ್ರೋಲೇ ಇಲ್ಲ. ಏನು ಪಕ್ಷ? ಶಿಸ್ತು. ಶಿಸ್ತಿನ ಪಕ್ಷ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಅಮೇರಿಕಾ ಯಾವುದೋ ಪಾಶ್ಚಿಮಾತ್ಯ ದೇಶಗಳೆಲ್ಲ ಸೈನಿಕರನ್ನು ಕಳಿಸ್ಕೊಡ್ತಿದ್ದಾರಂತೆ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಸರ್, ಬಿಜೆಪಿ ಜೊತೆ ಸ್ವಲ್ಪ ದಿನ ಜೀವನ ಮಾಡ್ಕೊಂಬನಿ. ಶಿಸ್ತು ಅಂದರೆ ಏನು ಕಲ್ತ್ಕೊಂಬನಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್.